ಮದ್ಯಪಾನದ ಪ್ರಭಾವದಿಂದ ವ್ಯಕ್ತಿಯ ಬುದ್ಧಿಶಕ್ತಿಯು, ಸಮತೋಲನದ ಅರಿವು ಹಾಗೂ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದರಿಂದ ವಾಹನದ ವೇಗ, ದಿಕ್ಕು ಮತ್ತು ನಿಯಂತ್ರಣ ಕಳೆದು ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚುತ್ತದೆ. ಮದ್ಯಪಾನ ಮಾಡಿದ ಚಾಲಕನ ಮನೋಬಂಧಿತ ನಿರ್ಧಾರಗಳು ಸುರಕ್ಷತೆಯನ್ನು ಹಾಳುಮಾಡುತ್ತವೆ. ಭಾರತದಲ್ಲಿ ಪ್ರತಿ 3 ಅಪಘಾತಗಳಲ್ಲಿ 1 ಮದ್ಯಪಾನ ಚಾಲನೆಯಿಂದ ಸಂಭವಿಸುತ್ತದೆ ಎಂದು ಅಂಕಿಅಂಶಗಳು ತಿಳಿಸುತ್ತವೆ. ಇಂತಹ ಘಟನೆಗಳು ನೂರಾರು ಜೀವಹಾನಿಯ ಜೊತೆಗೆ ಅನೇಕರು ಜೀವನ ಪೂರ್ತಿ ಅಶಕ್ತರಾಗುವ ಪರಿಸ್ಥಿತಿಯನ್ನುಂಟು ಮಾಡುತ್ತವೆ. ಮದ್ಯಪಾನದಿಂದ ಚಾಲಿತವಾದ ಅಪಘಾತಗಳು ಶಾಲಾ ಮಕ್ಕಳಿಂದ ದಿನವರೆ ಕಾರ್ಮಿಕರ ತನಕ ಎಲ್ಲ ವರ್ಗದವರ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತವೆ. ಕರ್ನಾಟಕದ ಹೆದ್ದಾರಿಗಳಲ್ಲಿ ವರ್ಷಕ್ಕೆ 20,000ಕ್ಕೂ ಅಧಿಕ ಅಪಘಾತಗಳು ಸಂಭವಿಸುತ್ತಿದ್ದು, ಅವುಗಳಲ್ಲಿ ಪ್ರಮುಖ ಕಾರಣ ಪಾನಮತ್ತ ಚಾಲನೆ ಎಂಬುದು ಕಂಡುಬಂದಿದೆ. ಚಾಲಕರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯ. ಮದ್ಯಪಾನ ಮಾಡಿದ ಬಳಿಕ ಯಾವುದೇ ಸಂದರ್ಭದಲ್ಲಿಯೂ ವಾಹನ ಚಲಾಯಿಸಬಾರದು. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಬೀದಿ ಬ್ಯಾನರ್ಗಳು, ಜಾಹೀರಾತುಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಮೂಲಕ ಮದ್ಯಪಾನದ ಚಾಲನೆ ವಿರುದ್ಧ ಪ್ರಚಾರ ನಡೆಸಬೇಕು. ಜೈ ಹಿಂದ್, ಜೈ ಭೀಮ್, ಜೈ ಚಾಲಕ್.